ನಮಸ್ಕಾರ ಸ್ನೇಹಿತರೆ, ನನ್ನ ತಾರಸಿ ತೋಟಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವಾಗಂತೂ ಮಳೆಗಾಲ. ಗಿಡಗಳಿಗೆ ನಾವೆಷ್ಟೇ ನೀರು ಹಾಕಿದ್ರೂ ಕೂಡ ಮಳೆಯಲ್ಲಿ ಗಿಡಗಳು ನೆಂದಾಗ ಆ ಗಿಡಗಳನ್ನ ನೋಡೋದೇ ಖುಷಿ. ಫುಲ್ ಹಸಿರಾಗಿ ಎಲ್ಲ ಗಿಡಗಳು ಕೂಡ ತುಂಬ ಚೆನ್ನಾಗಿ ರೂಢಿಸ್ಕೊಳ್ಳುತ್ತೆ. ಇವತ್ತು ನೋಡಿ, ಇಷ್ಟೊಂದು ದಾಸವಾಳ ಹೂಗಳು ನಮ್ಮ ಗಿಡದಲ್ಲಿ ಸಿಕ್ಕಿದೆ. ಆಲ್ಮೋಸ್ಟ್ ಎಲ್ಲದು ದೇಸಿ ವೆರೈಟಿ, ಅಂದರೆ ನಾಟಿ ವೆರೈಟಿ ಹೂಗಳು. ನೋಡಿ, ಈ ದಾಸವಾಳ ಗಿಡದಲ್ಲಿ ಫುಲ್ಲು ಮೊಗ್ಗುಗಳು. ಎಲ್ಲಿ ನೋಡಿದ್ರೂ ಕೂಡ ಅಷ್ಟು ಚೆನ್ನಾಗಿ ಗಿಡ ಎಲ್ಲ ಚಿಗ್ರಿ ಬಂದಿದೆ. ಹೊಸದಾಗಿ ಗೊಬ್ಬರ ಕೊಟ್ಟಾಗ, ಚೆನ್ನಾಗಿ ಮಳೆ ಬಿದ್ದಾಗ ಈ ರೀತಿ ಚೆನ್ನಾಗಿ ಮೊಗ್ಗುಗಳಾಗತ್ತೆ. ಹೂಗಳು ಕೂಡ ತುಂಬ ಜಾಸ್ತಿ ಸಿಗತ್ತೆ. ನಿಮಗೆ ಡೈಲಿ ಪೂಜೆಗೆ ಹೂಗಳು ಬೇಕು ಅಂತಂದರೆ ಆದಷ್ಟು ನಾಟಿ ವೆರೈಟಿ ದಾಸವಾಳಗಳನ್ನ ಹಾಕೊಳ್ಳಿ. ನೋಡೋದಕ್ಕೆ ಪುಟ್ ಪುಟ್ಟದಾಗಿದ್ರು ಒಂದೇ ದಿನಕ್ಕೆ ಬಾಡೋದ್ರೂ ಕೂಡ ಜಾಸ್ತಿ ಹೂಗಳು ಬಿಡುತ್ತೆ. ಅದೇ ನೀವು ಈ ರೀತಿ ಹೈಬ್ರಿಡ್ ವೆರೈಟಿ ಹಾಕೊಂಡ್ರೆ ರೇರಾಗಿ ಬಿಡುತ್ತೆ. ವಾರಕ್ಕೊಂದು ಅಥವಾ 15 ದಿವಸಕ್ಕೊಂದು, ಕೆಲವು ಸಲ 3 ತಿಂಗಳಾದರೂ ಒಂದು ಹೂ ಬಿಡೋದಿಲ್ಲ. ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಬಿಡುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ. ಬಟ್ ಈ ಹೈಬ್ರಿಡ್ ದಾಸವಾಳ ಹೂಗಳು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಅಗಲವಾಗಿರುತ್ತೆ. 2 ದಿವಸ ಇರುತ್ತೆ, ಗಿಡದಲ್ಲಿ ಇಟ್ಟರು ಅಷ್ಟೇ, ಕಿತ್ತಿಟ್ಟರು ಅಷ್ಟೇ. ಈ ಡ್ರಮ್ಮಲ್ಲಿ ನಾವು ಸಪೋಟ ಗಿಡನ ಹಾಕಿದ್ದೀವಿ. ಸುಮಾರು 2 ವರ್ಷ ಆಗ್ತಾ ಬಂತು. ಇದರಲ್ಲಿ ಸುಮಾರು ಒಂದು 2-3 ಹಣ್ಣುಗಳನ್ನ ತಿಂದಿದ್ದೀವಿ ಆಲ್ರೆಡಿ. ಈ ವರ್ಷ ಸ್ವಲ್ಪ ಜಾಸ್ತಿನೇ ಪೀಚ್ಗಳೆಲ್ಲ ಆಗಿದೆ, ನೋಡ್ತಾ ಇರ್ಬೋದು. ಬಟ್ ಇದಕ್ಕೇನೋ ಇಲ್ಲಿ ಎಲೆಗಳ ಮೇಲೆಲ್ಲ ಕಪ್ಪಗಾಗಿದೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಸುಮಾರು ಪೀಚ್ಗಳಾಗಿದೆ. ಇದೆಲ್ಲ ದೊಡ್ಡ ದೊಡ್ಡ ಹಣ್ಣಾಗೋದಕ್ಕೆ ಸುಮಾರು 5-6 ತಿಂಗಳುಗಳು ಬೇಕು. ತುಂಬ ಟೈಮ್ ಹಿಡಿಸುತ್ತೆ ಈ ಸಪೋಟ ಹಣ್ಣುಗಳು ದಪ್ಪ ಆಗಿ ಹಣ್ಣು ಬಿಡೋದಕ್ಕೆ. ನೋಡಿ, ಇಲ್ಲಿ ಹೊಸ ಕುಡಿ ಹತ್ರ ಎಲ್ಲನೂ ಕೂಡ ಪೀಚ್ಗಳಾಗಿದೆ. ಇಲ್ಲೊಂದಿದೆ. ಬಟ್ ಈ ರೀತಿ ಎಲೆಗಳ ಮೇಲೆಲ್ಲ ಕಪ್ಪಗಾಗ್ಬಿಟ್ಟಿದೆ. ಏನಾದರೂ ಸೊಲ್ಯೂಷನ್ ಇದ್ದರೆ ದಯವಿಟ್ಟು ತಿಳಿಸಿ ಕಮೆಂಟ್ಸಲ್ಲಿ, ಫಾಲೋ ಮಾಡ್ತೀನಿ ನಾನು. ಈ ಸೀಬೆ ಗಿಡದಲ್ಲಿ ಎಲ್ಲ ಕಾಯಿಗಳು ಇವಾಗ ಇದೆ, ಜೊತೆಗೆ ಇಲ್ಲಿ ಮತ್ತೆ ಹೂಗಳಾಗೋದಕ್ಕೂ ಕೂಡ ಶುರುವಾಗಿದೆ. ನೋಡಿ, ಮೊಗ್ಗು. ಇವುಗಳೆಲ್ಲ ಹಾರ್ವೆಸ್ಟಿಗೆ ಬರೋ ಅಷ್ಟರಲ್ಲಿ ಅವುಗಳು ಕೂಡ ಪೀಚ್ ಆಗುತ್ತೆ. ಕಂಟಿನ್ಯೂಸ್ ಫ್ರೂಟಿಂಗ್ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಇವತ್ತಂತೂ ನಮ್ಮ ಸಂಪಿಗೆ ಗಿಡ ರೆಕಾರ್ಡ್ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬೋದು. ಅದೇನಪ್ಪ ರೆಕಾರ್ಡ್ ಅಂದರೆ, ಹೈಯೆಸ್ಟ್ ನಂಬರ್ ಆಫ್ ಸಂಪಿಗೆ ಹೂಗಳು ಬಿಟ್ಟಿದೆ ಇವತ್ತು. ಎಷ್ಟು ಬಿಟ್ಟಿದೆ ಅಂತ ನೋಡೋಣ. 1 2 3 4 5 6 7 8 9. ನೋಡಿ, ಟೋಟಲ್ ಆಗಿ 9 ಹೂಗಳು ಬಿಟ್ಟಿದೆ. ಇದೇ ಫಸ್ಟ್ ಟೈಮ್ ಇಷ್ಟೊಂದು ಹೂಗಳು ಒಂದೇ ದಿವಸ ಸಿಕ್ಕಿರೋದು. ಸುಮಾರು 7 ಏನೋ ಸಿಕ್ಕಿತ್ತು ಒಂದೇ ದಿವಸ, ಬಟ್ ಇವತ್ತು 9 ಹೂಗಳು ಸಿಕ್ಕಿದೆ. ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನೋಡಿ, ಇಲ್ಲಿ ನಾಳೆ ಹರಡೋ ಮೊಗ್ಗುಗಳಿದು ಯೆಲ್ಲೋ ಕಲರ್ ಆಗುತ್ತೆ. ಎಷ್ಟು ಘಮ ಅಂತಂದರೆ ಇಡೀ ತೋಟನೇ ಘಮ 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 ಅಂತ ಇರುತ್ತೆ. ತುಂಬಾ ಖುಷಿ ಅದರಲ್ಲೂ ಸಂಪಿಗೆ ಹೂವನ್ನು ನೋಡೋದಕ್ಕೆ.
ಮತ್ತು ಗುಲಾಬಿ ಹೂಗಳನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಎಷ್ಟು ವೈಬ್ರೆಂಟ್ ಕಲರು. ಕಣಗ್ಲೆ ಹೂವು ಇಷ್ಟು ಸಿಕ್ಕಿದೆ, ಹೊಸ ಚಿಗುರು ಬರ್ತಾ ಇದೆ. ಇದು ಅಷ್ಟೇ ಹೊಸ ಸ್ಟೆಮ್ ಬಂದಿರೋದು. ಇದರಲ್ಲೂ ಕೂಡ ಮೊಗ್ಗುಗಳಾಗ್ತಾ ಇದೆ. ಇದರಲ್ಲೂ ಕೂಡ ತುಂಬ ಹೂ ಬಿಡುತ್ತೆ. ನೆಲದ ಮೇಲೆ ಹಾಕೊಂಡ್ರಂತೂ ದಿನಕ್ಕೆ ಒಂದು ಮಾರಷ್ಟು ಹೂ ಸಿಗುತ್ತೆ. ನೋಡಿ, ಇವತ್ತು ನಾನು ಬೌಲ್ನ ತೊಗೊಂಡು ಬರೋದು ಮರ್ತೋದೆ. ಹಾಗಾಗಿ ದುಪ್ಪಟ್ಟದಲ್ಲೇ ಹಾಕ್ಕೊಂಡಿದ್ದೀನಿ ಹೂಗಳನ್ನೆಲ್ಲ. ಸುಮಾರು ಹೂಗಳು ಸಿಕ್ಕಿದೆ ಇವತ್ತು ಪೂಜೆಗೆ. ಅದರಲ್ಲಿ ಹೆಚ್ಚಿಗೆ ಸಂಪಿಗೆ ಹೂಗಳೇ ಜಾಸ್ತಿ. ನೋಡಿ, ನಾನು ಕಿಚನ್ ವೇಸ್ಟು ಅಂತಂದರೆ ಸೊಪ್ಪು ಬಿಡಿಸಿರೋದು, ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ ಎಲ್ಲದನ್ನು ತೊಗೊಂಡು ಬಂದು ಈ ರೀತಿ ದೊಡ್ಡದಾಗಿರೋಂಥ ವೇಸ್ಟ್ ಟಬ್ಗೆ ಹಾಕ್ಬಿಡ್ತೀನಿ. ಇದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿದ್ರೆ ಚೆನ್ನಾಗಿ ಗೊಬ್ಬರ ಆಗುತ್ತೆ. ಇದರಲ್ಲಿ ಸೊಪ್ಪೆಲ್ಲ ಹಾಕ್ಕೊಬೋದು. ಆಲ್ರೆಡಿ ಹಾಕಿರೋವಂಥ ಸೊಪ್ಪು ಇಲ್ಲಿದೆ. ಇದ್ರ ಮೇಲೆ ಒಂದು ಲೇಯರ್ ಮಣ್ಣು ಹಾಕ್ಬಿಟ್ರೆ ಚೆನ್ನಾಗಿ ಕೊಳೆತ್ಕೊಂಡು ಗೊಬ್ಬರ ಆಗುತ್ತೆ. ಬೇರೆ ಏನು ನಾವು ಕಾಸು ಕೊಟ್ಟು ದುಡ್ಡು ಕೊಟ್ಟು ಗೊಬ್ಬರ ಕೊಂಡ್ಕೊಂಡು ಬರಬೇಕು ಅಂತ ಅಗತ್ಯನೇ ಇಲ್ಲ. ಮೊನ್ನೆ ತರಕಾರಿ ಪೀಲ್ ಮಾಡಿದಾಗ ನೋಡಿ, ಪೀಲರ್ ಸಮೇತ ಹಾಕ್ಬಿಟ್ಟಿದ್ದಾರೆ, ನೋಡಿದೆ. ಸೊ ಇದಾಗಿತ್ತು ನಮ್ಮ ಗಾರ್ಡನ್ ಅಪ್ಡೇಟ್. ಈ ಗಾರ್ಡನಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ವಾ? ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತೊಂದು ಗಾರ್ಡನಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು. ಗಿಡ ಮರ ಬೆಳೆಸಿ ಪ್ರಕೃತಿಯನ್ನು ಉಳಿಸಿ. ಹ್ಯಾಪಿ ಗಾರ್ಡನಿಂಗ್.